ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನನ್ನ ಪುಟ್ಟ ಅಡುಗೆ ಮನೆಗೆ ನಿಮ್ಮನ್ನ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಇವತ್ತು ಅಮ್ಮ ಊರಿಂದ ಕುಂಬಳಕಾಯಿ ಕಟ್ ಕಳಿಸಿದ್ರು. ಹಾಗಾಗಿ ಕುಂಬಳಕಾಯಿ ಪಲ್ಯ ಮಾಡೋದು ರೆಸಿಪಿ ತೋರ್ಸೋಣ ನಿಮಗೆ ಅಂತ ನನ್ನ ಪುಟ್ಟ ಅಡುಗೆ ಮನೆಗೆ ನಿಮ್ಮನ್ನ ಕರ್ಕೊಂಡ್ ಬಂದಿದ್ದೀನಿ. ಇವ್ರ ಅಡುಗೆ ಮನೆನೇ ಹೇಗಿದೆ, ಇವ್ರು ಮಾಡೋ ರೆಸಿಪಿ ಹೇಗಿರುತ್ತೋ ಅಂತ ಅನ್ಕೊಂಡಿದ್ದೀರಾ? ಖಂಡಿತ ಇಲ್ಲ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ. ನಮ್ಮ ಮನೇಲಿ ಎಷ್ಟು ಇಂಗ್ರೀಡಿಯೆಂಟ್ಸ್ ಇರುತ್ತೋ ಅಷ್ಟರಲ್ಲೇ ಅದ್ಭುತವಾಗಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀನಿ. ನೋಡಿದ್ರೆ ಗೊತ್ತಾಗುತ್ತೆ ಅಲ್ವಾ, ನನ್ನ ಚೆನ್ನಾಗಿ ತಿನ್ನೋ ಅಂತ ಜನ್ಮ. ಇರೋದು 3 ದಿನ ತಿಂದು ಸತ್ತೋಗ್ಬಿಡ್ಬೇಕು ಅಂತ ನನ್ನ ಅಭಿಪ್ರಾಯ. ನಂತರ ಎಷ್ಟು ಜನ ಇದ್ದೀರಾ? ನಾನು ಸುಮಾರು ಒಂದು 3 ವರ್ಷದಿಂದ ಡಯಟ್ ಮಾಡ್ಬೇಕು ಅಂತಾನೆ ಅನ್ಕೊಂಡಿದ್ದೀನಿ. ಆದ್ರೆ ಡಯಟ್ ಮಾಡಕ್ ಮಾತ್ರ ಆಯ್ತಾ ಇಲ್ಲ. ಇವತ್ತು ನಾಳೆ ಮಾಡೋಣ ಅಂತ ಅಂತೀನಿ, ಮತ್ತೆ ನಾಳೆ ಅಯ್ಯೋ ನಾಡಿದ್ದು ಮಾಡೋಣ ಅಂತ ಅನ್ಕೊಂತೀನಿ. ಆಮೇಲೆ ಅದನ್ನ ಮಾಡಕ್ಕೆ ಮನ್ಸು ಬರ್ತಾ ಇಲ್ಲ. ಎಷ್ಟು ಜನ ಆ ರೀತಿನೇ ಅನ್ಕೊಂಡು ಮಾಡಿಲ್ಲ ಡಯಟ್ ಅನ್ನೋರು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಯಾಕೆ ಡಯಟ್ ಮಾಡೋದು ಇಷ್ಟ ಆಗಲ್ಲ ಅಂತಂದ್ರೆ, ಇನ್ನೊಂದು ಸ್ವಲ್ಪ ವರ್ಷ, ಈಗಾಗಲೇ ಅರ್ಧ ಆಯುಸ್ ಮುಗ್ದೋಗಿದೆ, ಇನ್ನೊಂದು ಅರ್ಧ ಆಯುಸ್ ಒಳಗಡೆ ಅಟ್ಲೀಸ್ಟ್ ಬಿ.ಪಿ ಶುಗರು ಅದು ಇದು ಬರೋಕ್ ಮುಂಚೆ ಚೆನ್ನಾಗಿ ತಿನ್ಬಿಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಗೇನ್ ಅನ್ಸುತ್ತೆ? ಆಮೇಲೆ ಇಲ್ಲಿ ನಾನು ಅಮ್ಮ ಊರಿಂದ ಕುಂಬಳಕಾಯಿ ಕಟ್ ಕಳ್ಸಿದ್ರು ಅಂತ ಹೇಳಿದೆ ಅಲ್ವಾ, ಹಾಗಾಗಿ ಅಮ್ಮ ಕುಂಬಳಕಾಯಿ ಕಟ್ ಮಾಡಿಸಿದ್ನ ಇವತ್ತೊಂದು ರೆಸಿಪಿ ಮಾಡಿ ತೋರ್ಸೋಣ ಅಂತ ಬಂದಿದ್ದೀನಿ. ಮೊದಲಿಗೆ ಕಡಲೆ ಬೀಜ ಫ್ರೈ ಮಾಡ್ಕೊಂಡಿದ್ದೀನಿ, ಆಮೇಲೆ ಎಳ್ಳು ಕೂಡ ಹಾಕಿದ್ದೀನಿ. ಈ ರೀತಿ ಮಾಡಿದ್ರೆ ಮಾತ್ರ ಕುಂಬಳಕಾಯಿ ಸೂಪರ್ ಟೇಸ್ಟಿ ಆಗಿರುತ್ತೆ. ಕೆಲವರು ಕುಂಬಳಕಾಯಿ ಪಲ್ಯ ಮಾಡ್ತಾರೆ, ತುಂಬಾ ನೀರ್ ತರ ಆಗ್ಬಿಡುತ್ತೆ ನೋಡಿ. ಆ ರೀತಿ ಎಲ್ಲ ಖಂಡಿತ ಆಗಲ್ಲ, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಆಮೇಲೆ ಕುಂಬಳಕಾಯಿ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಅನ್ಸುತ್ತೆ. ಇವತ್ತು ಅಮ್ಮ ಊರಲ್ಲೇ ಬೆಳೆದಿದ್ದಲ್ವಾ ಕುಂಬಳಕಾಯಿ, ಟೇಸ್ಟ್ ಚೆನ್ನಾಗಿರುತ್ತೆ. ಫಾರಂ ಆದ್ರೆ ಅಷ್ಟು ರುಚಿಯಾಗಿರಲ್ಲ, ಒಂಥರ ನೀರ್ ತರ ಆಗ್ಬಿಡುತ್ತೆ. ಕುಂಬಳಕಾಯಿ ಚೆನ್ನಾಗಿದ್ರೆ ಖಂಡಿತ ಕುಂಬಳಕಾಯಿ ಪಲ್ಯ ಕೂಡ ಚೆನ್ನಾಗಿರುತ್ತೆ. ಇಲ್ಲಿ ನಾನು 2 ಸ್ಪೂನ್ ಆಗಷ್ಟು ಎಣ್ಣೆ ಮತ್ತೆ ಸಾಸಿವೆ ಮತ್ತೆ ಕಡಲೆಬೇಳೆ ಕೂಡ ಹಾಕ್ತಾ ಇದ್ದೀನಿ. ಕಡಲೆಬೇಳೆ ನಿಮ್ಮ ಆಪ್ಷನಲ್, ಹಾಕೊಂಡ್ರೆ ಹಾಕೊಬೋದು, ಇಲ್ಲ ಅಂದ್ರೆ ಇಲ್ಲ. ಆದರೆ ಕಡಲೆಬೇಳೆ ಹಾಕಿದ್ರೆ ಚೆನ್ನಾಗಿರುತ್ತೆ. 1-2 ಕಡ್ಡಿ ಕರಿಬೇವು ಕೂಡ ಹಾಕಿದ್ದೀನಿ, ಮತ್ತೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಏನಪ್ಪ ಇವರು ಕುಂಬಳಕಾಯಿಗೆ ಬೆಳ್ಳುಳ್ಳಿ ಹಾಕ್ತಾ ಇದ್ದಾರೆ ಅಂತ ಅನ್ಕೊಂತಾ ಇದ್ದೀರಾ? ಒಬ್ಬೊಬ್ರು ಒಂದೊಂದು ರೀತಿ ಅಡುಗೆ ಮಾಡ್ತಾರಲ್ವಾ ಫ್ರೆಂಡ್ಸ್. ಹಾಗೆ ನಮ್ಮ ಕಡೆ ನಾನು ಈ ಥರನೇ ಮಾಡೋದು. ಬೆಳ್ಳುಳ್ಳಿ ಹಾಕೋದ್ರಿಂದ ಶೀತ ಕೂಡ ಆಗಲ್ಲ ಅಂತ ಅಮ್ಮ ಹೇಳ್ತಾರೆ. ಅಮ್ಮ ಹೇಗೆ ಮಾಡ್ತಾರೋ ಆ ರೀತಿ ನಾನು ಕೂಡ ಅಡುಗೆ ಮಾಡೋದು ಕಲ್ತಿದ್ದೀನಿ. ನಿಮ್ಮ ಥರನೇ ನಾನು ಮಾಡಬೇಕು ಅನ್ನೋದೇನಿಲ್ಲ, ನನ್ನ ಥರ ನೀವು ಮಾಡಬೇಕು ಅನ್ನೋ ರೀತಿ ಏನಿಲ್ಲ. ಒಟ್ನಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗ್ಬೋದೇನೋ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಒಂದು ಫ್ರೆಂಡ್ಶಿಪ್ ಬಗ್ಗೆ ಒಂದು ಮಾತು ಹೇಳಬೇಕು. ಏನು ಅಂತಂದರೆ, ಫ್ರೆಂಡ್ಶಿಪ್ ಅಂದರೆ ಹೇಗಿರಬೇಕು ಫ್ರೆಂಡ್ಸ್? ಫ್ರೆಂಡ್ಶಿಪ್ಪಲ್ಲಿ ಅತಿ ಮುಖ್ಯವಾಗಿರೋದೇನು ಹೇಳಿ? ಅದು ನಂಬಿಕೆ. ಆ ಫ್ರೆಂಡ್ಶಿಪ್ಪಲ್ಲಿ ನಂಬಿಕೆನೇ ಇಲ್ಲ ಅಂದಮೇಲೆ ಆ ಫ್ರೆಂಡ್ಶಿಪ್ಪು ಬಗ್ಗೆ ಆಸಕ್ತಿನೇ ಇರಲ್ಲ ಅಲ್ವಾ ಫ್ರೆಂಡ್ಸ್. ಯಾರೋ 3ನೇ ವ್ಯಕ್ತಿ ಏನೋ ಒಂದು ಹೇಳ್ದ ಅಂದರೆ, ನನ್ನ ಫ್ರೆಂಡ್ ಆ ಥರ ಹೇಳ್ತಾಳಾ ಹೇಳಲ್ವಾ ಅನ್ನೋದು ಒಂದು ಸಣ್ಣ ನಂಬಿಕೆ ಇರಬೇಕು. ಆ ನಂಬಿಕೆನೇ ಇರಲ್ಲ ಅಂದಮೇಲೆ ಆ ಫ್ರೆಂಡ್ಶಿಪ್ ಯಾವತ್ತೂ ಕೂಡ ಮುಂದುವರಿಯೋದು ಕೂಡ ಇಲ್ಲ. ಫ್ರೆಂಡ್ಶಿಪ್ಪಲ್ಲಿ ನೀವು ಅದನ್ನ ಫಸ್ಟು ತಿಳ್ಕೊಳ್ಳಿ. ಯಾರೋ ಬಂದು 3ನೇ ವ್ಯಕ್ತಿ ನಮಗೇನೋ ಬಂದು ಹೇಳ್ಬಿಟ್ಟು ಹೋಗ್ತಾನೆ ಅಂತ ಅಂದಾಗ, ಅವರು ಆ ರೀತಿ ಹೇಳ್ತಾರಾ ಹೇಳಲ್ವಾ ಅನ್ನೋ ಥರ ಇರಬೇಕು. ಯಾಕೆಂದರೆ ನನ್ನ ಜೀವನದಲ್ಲೇ ಅದು, ಅಂದರೆ ನನ್ನ ಜೊತೆ ಏನು ಹುಟ್ಟಿಲ್ಲ, ನಮ್ಮ ಜೊತೆ ಸ್ಕೂಲಲ್ಲಿ ಓದಿಲ್ಲ, ಏನಿಲ್ಲ, ಸುಮ್ಮನೆ ಹಾಗೆ ಫ್ರೆಂಡ್ಶಿಪ್ಪಲ್ಲಿ ನನಗೊಬ್ಳು ಫ್ರೆಂಡ್ ಸಿಕ್ಕಿದ್ಲು. ಅವಳನ್ನ ನನಗೆ ಯಾವತ್ತು ನಾನು ಫ್ರೆಂಡ್ಶಿಪ್ ಮಾಡಿದಾಗ ಅವಳು ದೊಡ್ಡೋರು, ಅವರೆಲ್ಲ ಚೆನ್ನಾಗಿದ್ದಾರೆ, ರಿಚ್ ಪೀಪಲ್, ಆ ಥರ ಎಲ್ಲ ನನಗೇನು ಗೊತ್ತಿರಲಿಲ್ಲ. ನಮ್ಮ ಥರನೇ ಅವರು ಕೂಡ ಅಂತಲೇ ಅಂದ್ಕೊಂಡಿದ್ದು. ಆಮೇಲೆ ಅವ್ರ ಬಗ್ಗೆ ಎಲ್ಲ ಗೊತ್ತಾಯಿತು. ಆಗುವಾಗೂ ಕೂಡ ನನಗೆ ಅನಿಸಿದ್ದು ಒಂದೇನೇನೆ, ನಮ್ಮ ಲೆವೆಲಲ್ಲಿ ಇರೋರ ಜೊತೆ ನಾವು ಇರಬೇಕೇನೋ, ನಾವು ಸ್ವಲ್ಪ ಹೈಯಾಗಿರೋರ ಜೊತೆ ಎಲ್ಲ ಫ್ರೆಂಡ್ಶಿಪ್ ಮಾಡಬಾರ್ದೇನೋ ಅಂತ ಕೂಡ ಒಂದು ಸಣ್ಣ ಭಾವನೆ ಬಂತು. ಅವಾಗ ಅವರು ಹೇಳಿದ್ರು, ಆ ಥರ ಎಲ್ಲ ಏನೂ ಇಲ್ಲ, ನಾನು ನೀನು ಒಂದೇ ಫ್ರೆಂಡ್ಸ್ ಕಣೆ ಅಂತ ಹೇಳಿದ್ರು. ಆಮೇಲೆ ಅನಿಸ್ತಾ ಇದೆ, 3ನೇ ವ್ಯಕ್ತಿಯಿಂದ ಅವರು ನನ್ನ ಮೇಲೆ ನಂಬಿಕೆನೇ ಪಡಲಿಲ್ಲ. ಪ್ರತಿ ಸಲ ಯಾವಾಗೂ ಕೂಡ ಅದೇ ಹೇಳೋರು, ನೀನು ಹೀಗೆ ಹೇಳಿದ್ಯಂತೆ, ಹಾಗೆ ಹೇಳಿದ್ಯಂತೆ ಅವ್ರ ಜೊತೆ ಅಂತ ಎಲ್ಲ ಮಾತಾಡಿದಾಗ ನನಗೆ ಅನಿಸ್ತಾ ಇತ್ತು, ಯಾಕೆ ಫ್ರೆಂಡ್ಶಿಪ್ಪಲ್ಲಿ ನಂಬಿಕೆ ಇರಬೇಕಲ್ವಾ? ನಾನು ಹೇಳಿದ್ದೀನಿ ಅಂತ ಅಂದಾಗ ಅವ್ರು ನನ್ನ ಡೈರೆಕ್ಟಾಗಿ ಕೇಳ್ಬೋದಾಗಿತ್ತು. ನನ್ನ ಜೊತೆ ಮಾತು ಬಿಟ್ಬಿಟ್ಟು ನನಗೆ ಫೋನ್ ಮಾಡಲ್ಲ. ಈಗ ಫ್ರೆಂಡ್ಶಿಪ್ ಅಂದಾಗ ಅವ್ರು ಫೋನ್ ಮಾಡಲಿ, ಇವ್ರು ಫೋನ್ ಮಾಡಲಿ ಅಂತ ಯಾವತ್ತೂ ಕಾಯಬಾರ್ದು. ನಮ್ಮ ಫ್ರೆಂಡ್ಶಿಪ್ ನಮಗೆ ಬೇಕು ಅಂದಾಗ, ನಮ್ಮ ಮೇಲೆ ನಂಬಿಕೆ ಇದ್ದಾಗ ಖಂಡಿತ ಆ ಫ್ರೆಂಡ್ಶಿಪ್ ನಮ್ಮ ಹತ್ರ ಹುಡಿಕೊಂಡು ಬಂದೇ ಬರುತ್ತೆ ಅಲ್ವಾ ಫ್ರೆಂಡ್ಸ್. ಹಾಗೆ ಈಗಿನ ಜನ್ರೇಷನ್ನೇ ಹಾಗಾಗಿದೆ, ನಂಬಿಕೆನೇ ಇಲ್ಲ. ಮನೆ ಕಟ್ಟಬೇಕಾದ್ರೆ ಫಸ್ಟು ಏನು ಗಟ್ಟಿಯಾಗಿರ್ಬೇಕು ಹೇಳಿ? ಫೌಂಡೇಶನ್ ಗಟ್ಟಿಯಾಗಿರಬೇಕು. ಹಾಗೆಯೇ ಒಂದು ಸ್ನೇಹ ಉಳಿಸ್ಕೊಬೇಕು ಅಂತ ಅಂದರೆ ಮೇಯ್ನಾಗಿ ಬೇಕಾಗಿರೋದು ಏನು ಹೇಳಿ? ನಂಬಿಕೆ. ನಂಬಿಕೆ ಇಲ್ಲ ಸ್ನೇಹ ಯಾವತ್ತೂ ಕೂಡ ಮಾಡೋಕ್ಕೆ ಹೋಗಬೇಡಿ. ಅವ್ರು ನನ್ನಿಂದ ದೂರ ಇದ್ದಾರೆ ಅಂತ ಖಂಡಿತ ನನಗೆ ಬೇಜಾರಿಲ್ಲ. ಅವರು ಕೂಡ ಹಾಗೇನೇ
ಚೆನ್ನಾಗಿರ್ಲಿ ಅಂತಾನೆ ನಾನು ಕೂಡ ಬಯಸ್ತೀನಿ. ನನ್ನ ಫ್ರೆಂಡ್ಶಿಪ್ ದೂರ ಮಾಡಿ ಇನ್ನೊಬ್ರು ಹತ್ರ ಆಗೋಂಥ ಫ್ರೆಂಡ್ಶಿಪ್‌ನ ನಾನು ಕೂಡ ಇಷ್ಟಪಟ್ಟು ಉಳಿಸ್ಕೊಬೇಕು ಅನ್ನೋ ಇದು ಕೂಡ ನನಗಿಲ್ಲ. ಅವರು ಲೈಫಲ್ಲಿ ಅವರಿದ್ದಾರೆ, ನಮ್ಮ ಲೈಫಲ್ಲಿ ನಾವಿದ್ದೀವಿ. ಹೀಗಿದೆ ನಮ್ಮ ಲೈಫಲ್ಲಿ ಮೂರನೇವ್ರನ್ನ ಯಾವತ್ತೂ ಕೂಡ ಹತ್ರ ಬಿಟ್ಕೊಳ್ಳೋಕೆ ಹೋಗ್ಬೇಡಿ. ಇದು ನಾನು ಕಲ್ತಿರೋಂಥ ಪಾಠ. ಹಾಗೆ ಕುಂಬಳಕಾಯಿ ಪಲ್ಯ ಕೂಡ ರೆಡಿ ಆಯಿತು. ಏನೇನು ಹಾಕಿದ್ದೀನಿ ಅಂತ ನೀವು ಆಲ್ಮೋಸ್ಟ್ ವಿಡಿಯೋದಲ್ಲಿ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ನೋಡಿ ನಾನು ಕಡಲೆ ಬೀಜ ಮತ್ತು ಎಳ್ಳು ಪುಡಿ ಮಾಡಿ ಇಟ್ಟಿದ್ನಲ್ವಾ, ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಕುಂಬಳಕಾಯಿ ಪಲ್ಯ ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಅದನ್ನು ನೀರು ಕೂಡ ಆಗಲ್ಲ. ಆಮೇಲೆ ಕುಂಬಳಕಾಯಿ ಪಲ್ಯಕ್ಕೆ ತುಂಬ ನೀರು ಬಿಡಬಾರ್ದು. ಒಂದು 4-5 ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ತುಂಬ ನೀರಾದರೆ ಕುಂಬಳಕಾಯಿಲಿ ಆಲ್ಮೋಸ್ಟ್ ನೀರಿರುತ್ತೆ. ಹಾಗಾಗಿ ಈಗ ತುಂಬ ನೀರು ಹಾಕಿದ್ರೆ ಅದು ನೀರು ಥರ ಆಗ್ಬಿಡುತ್ತೆ. ನಮ್ಮ ಅಜ್ಜಿ ಹೇಳ್ತಾ ಇದ್ರು, ಯಾರೋ ಒಬ್ರು ಹೊಸ್ದಾಗಿ ಮದುವೆ ಆಗಿರೋರು ಹೋಗ್ಬಿಟ್ಟು ಅಮ್ಮ ಕುಂಬಳಕಾಯಿ ಪಲ್ಯ ಮಾಡಬೇಕು, ಎಷ್ಟು ಬಿನ್ಗೆ ನೀರು ಇಯ್ಬೇಕು, ಎಷ್ಟು ಚೊಂಬು ನೀರು ಇಯ್ಬೇಕಮ್ಮ ಅಂತ ಕೇಳ್ತಾ ಇದ್ರಂತೆ. ಅವಾಗ ಅವರು 7 ಜನನ ಕೇಳಿದ್ರಂತೆ, ಅವರು 7 ಚೊಂಬು ಅಂತ ಹೇಳಿದ್ರಂತೆ. ಹಾಗೆ ಅವರು 7 ಚೊಂಬು ಕೂಡ ನೀರು ಇದಿ ಕುಂಬಳಕಾಯಿ ಪಲ್ಯ ಮಾಡಿದ್ದೀನಿ ಅಂತ ಗಂಡನ್ಗೆ ಊಟ ಬಡಿಸಿದಾಗ ಗಂಡ ಹೇಳಿದ್ನಂತೆ, ಏನೇ ಇದು ಒಂದು ಕುಂಬಳಕಾಯಿಗೆ 7 ಚೊಂಬು ನೀರು ಇದ್ದಿದ್ಯಲ್ಲ ತಾಯಿ, ನೀನು ಎಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ಯಾ ನೋಡು ಅಂತ. ಹಾಗೆ ಕುಂಬಳಕಾಯಿ ಪಲ್ಯಕ್ಕೆ ತುಂಬ ನೀರು ಹಾಕ್ಬಾರ್ದು. ಸ್ವಲ್ಪ ನೀರು ಹಾಕಿದ್ರೆ ಸಾಕು, ಕುಂಬಳಕಾಯಿಲೆ ನೀರಿರುತ್ತೆ. ಅದೇ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಚಪಾತಿ ಕೂಡ ಮಾಡ್ತಾ ಇದ್ದೀನಿ ನನ್ನ ಪುಟ್ಟಮ್ಮಂಗೆ. ಮಗ ಆಗಲೇ ನಾಷ್ಟ ಮಾಡ್ಕೊಂಡು ಹೋದ್ರು. ಈಗ ಅವಳಿಗೆ ಮಾತ್ರ ಮಾಡ್ತಾ ಇದ್ದೀನಿ. ಅವಳಿಗೆ ಸ್ಕೂಲಿಗೆ ಬಾಕ್ಸ್ ತಗೊಂಡೋಗ್ಬೇಕಲ್ವಾ, ಹಾಗಾಗಿ ನಾನು ಕೂಡ ಜೊತೆಲೇ ಬೇಗನೆ ತಿಂತೀನಿ. ಹೊಟ್ಟೆ ಹಸಿವು ತಡಿಯೋಕ್ಕಾಗಲ್ಲ. ಎಷ್ಟು ದಿನ ಇರಬೇಕು, ಇರೋವರೆಗೂ ಚೆನ್ನಾಗಿ ತಿಂದು ಸಾಯಬೇಕು ಅನ್ನೋದು ನನ್ನ ಮೈಂಡ್ ಸೆಟ್. ಆ ಮೈಂಡಲ್ಲೇ ಫಿಕ್ಸ್ ಆಗಿಬಿಟ್ಟಿದ್ದೀನಿ ನಾನು. ಮುಂದಕ್ಕೆ ಯಾವಾಗ ಬರ್ತೀನೋ ಗೊತ್ತಿಲ್ಲ. ನೋಡೋಣ, ನೆಕ್ಸ್ಟ್ ಯಾರಾದರೂ ಡಯಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಈಗಂತೂ ಸದ್ಯಕ್ಕೆ ಡಯಟ್ ಮಾಡೋ ಮೂಡಲ್ಲೆಲ್ಲ ಇಲ್ಲ. ನೋಡಿದ ತಕ್ಷಣ ಹೊಟ್ಟೆ ಹಸಿವು ಶುರು ಆಗುತ್ತೆ. ಎಷ್ಟು ಜೋರು ಹಸಿವಾಗುತ್ತೆ ಅಂದರೆ ಫ್ರೆಂಡ್ಸ್, ನಿಜ ಹೊಟ್ಟೆ ಹಸಿವು ತಡಿಯೋಕ್ಕೆ ಆಗಲ್ಲ ನನ್ನ ಕೈಲಿ. ಫಸ್ಟು ಊಟ ಮಾಡಿಬಿಡ್ಬೇಕು, ನೆಕ್ಸ್ಟು ಕೆಲಸ ಮಾಡಬೇಕು ಅನ್ನೋ ಜಾಯಮಾನ ನಂದು. ನಿಮ್ಗೇನು ಅನಿಸುತ್ತೆ? ನೀವು ಅದೇ ರೀತಿನಾ? ಆಮೇಲೆ ಇನ್ನೊಂದೇನು ಗೊತ್ತಾ, ಊಟ ಮಾಡ್ತಾ ಇರ್ತೀವಿ, ಮಕ್ಳಿಗೆ ತಿನ್ನಿಸ್ಬೇಕಾದ್ರೆ 1 ತುತ್ತು 2 ತುತ್ತು ಹಾಗೆ ತಿನ್ಕೊಂಬಿಟ್ಟಿರ್ತೀವಲ್ವಾ, ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಊಟದ ಜೊತೆ ಸರಿ ಸಮ ಊಟ ಮಾಡಿದಾಗ ಸಾಮಾನ್ಯವಾಗಿ ದಪ್ಪ ಆಗ್ಬಿಡ್ತಾರೆ ಲೇಡೀಸ್ಗಳು. ನೋಡೋಣ, ನೆಕ್ಸ್ಟ್ ಯಾರಾದರೂ ನಿಮಗೆ ಡಯಟ್ ಮಾಡಿ ಫುಲ್ಲು ಸಣ್ಣ ಆಗಿ ನಿಮ್ಮ ಮುಂದೆ ಬಂದು ನಿಂತ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ಆದರೆ ನಾನು ತೀರ್ಮಾನ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ನೆಕ್ಸ್ಟು ಅನ್ಕೊತಾ ಇದ್ದೀನಿ. ಇದು ಸೇರಿ 4ನೇ ವರ್ಷ ನಾನು ಅನ್ಕೊಂಡಿರೋದು. ಪ್ರತಿ ಹೊಸ ವರ್ಷದ ದಿನ ಇದೇ ನಾನು ಪಾಲಿಸಿ ಮಾಡೋದು. ನೆಕ್ಸ್ಟ್ ಇಯರ್ ನಾನು ಸಣ್ಣ ಆಗಿ ತೋರಿಸ್ತೀನಿ ರೀ ಅಂತ ನನ್ನ ಗಂಡಂಗೆ ಚಾಲೆಂಜ್ ಮಾಡೋದು, ಮತ್ತೆ ಅದನ್ನೇ ಮುಂದುವರ್ಸ್ಕೊಂಡು ಹೋಗೋದು. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ಕೂಡ